ಜಾನ್ವರಿ ಲಾಸ್ಟ್ ವೀಕಲ್ಲಿ ನಾನು ಬೆಂಗಳೂರು ಹೋಗಿದ್ದೆ ಆಯ್ತಾ. ಬೆಂಗಳೂರು ಹೋದ್ರೆ ನಾನು ಶಾಪ್ ಮಾಡೇ ಮಾಡ್ತೀನಿ. ಸೊ ಈ ಸರ್ತಿ ನಾನು ಸ್ವಲ್ಪ ಮಿನಿಸೋ ಇಂದ ಪರ್ಚೇಸ್ ಮಾಡಿದ್ದೀನಿ. ಆಕ್ಚುಲಿ ಮ್ಯಾಂಗ್ಳೂರಲ್ಲೂ ಮಿನಿಸೋ ಇದೆ, ಬಟ್ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಮಾಡೋ ಎಕ್ಸ್ಪೀರಿಯನ್ಸ್ ಮಜಾನೇ ಬೇರೆ ಅಲ್ವಾ. ಸೊ ಅದಕ್ಕೋಸ್ಕರ ಮಿನಿಸೋ ಇಂದ ಸ್ವಲ್ಪ ಪ್ರಾಡಕ್ಟ್ಸ್ ಗಳನ್ನ ತಂದಿದ್ದೀನಿ. ಅದು ಯಾವ್ದಂದ್ರೆ ಫಸ್ಟಿಗೆ ನಾವು ಇದನ್ನ ನೋಡೋಣ. ಇದು ಅವರದ್ದು ಪೋರ್ಟೇಬಲ್ ಟ್ರಾವೆಲ್ ಬಾತ್ ಟವಲ್. ಇದ್ರ ಸೆಟ್ ಆಫ್ 2 ಬರುತ್ತೆ ಅಂಡ್ ಇಟ್ಸ್ ಸೋ ಕಾಂಪ್ಯಾಕ್ಟ್ ಆಯ್ತಾ. ಇಷ್ಟೇ ಚಿಕ್ಕದು ಟವಲ್ ಹೇಳ್ತಿದ್ದಾರೆ ಅಂಡ್ ದಿಸ್ ಇಸ್ 60 ಸೆಂಟಿಮೀಟರ್ಸ್ ಇಂಟು 80 ಸೆಂಟಿಮೀಟರ್ಸ್. ತುಂಬಾ ಪ್ರಾಮಿಸಿಂಗ್ ಅಂತ ಕಾಣಿಸ್ತು ನನಗೆ, ಯಾಕಂದ್ರೆ ಟ್ರಾವೆಲ್ಗೆಲ್ಲ ಹೋಗುವಾಗ ಆದಷ್ಟು ನಾವು ಲಗೇಜ್ ಕಡಿಮೆ ಮಾಡ್ಲಿಕ್ಕೆ ನೋಡ್ತೀವಿ. ಸೊ ಅದಕ್ಕೋಸ್ಕರ ಇದು ತುಂಬಾ ಯೂಸ್ಫುಲ್ ಬರುತ್ತೆ ಅಂತ ನಾನು ಅನ್ಕೊಂಡು ನಾನು ಪರ್ಚೇಸ್ ಮಾಡಿದ್ದೀನಿ. ಐ ಡೋಂಟ್ ನೋ, ನಾನು ಇದನ್ನ ಇನ್ನೂ ಓಪನ್ ಮಾಡಿಲ್ಲ ನೋಡಿ. ಅಂಡ್ ಓಪನ್ ಮಾಡ್ಬಿಟ್ಟು ನೆಕ್ಸ್ಟ್ ಟೈಮ್ ನಾನು ಟ್ರಾವೆಲ್ ಮಾಡುವಾಗ ತಗೊಂಡು ಹೋಗ್ಬಿಟ್ಟು ಟ್ರೈ ಮಾಡಿ ನಿಮ್ಗೆ ಇದರ ರಿವ್ಯೂ ನಾನು ಕೊಡ್ತೀನಿ. ಇದು ನನಗೆ 2 ಪೀಸ್ ನನಗೆ 150 ರುಪೀಸ್ ಸಿಕ್ಕಿತ್ತು. ಇದು ಆಕ್ಚುಲಿ ವೆರಿ ಅಫೋರ್ಡೆಬಲ್ ಅಂತ ನಾನು ತಗೊಂಡೆ. ನಾವು ಟ್ರಾವೆಲ್ ಮಾಡುವಾಗ ನಮ್ಗಂತಾನೆ ನಾವು ಯಾವತ್ತು ಟ್ರಾವೆಲ್ ತಗೊಂಡು ಹೋಗೋದು ಒಳ್ಳೇದು. ಸೊ ಅದಕ್ಕೋಸ್ಕರ ಹ್ಯಾಂಡಿ ಬರುತ್ತೆ ಅಂತ ಇದನ್ನ ಪರ್ಚೇಸ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಆರ್ಗನೈಸರ್ ನಾನು ತಗೊಂಡಿದ್ದೀನಿ. ಸ್ಟೋರೇಜ್ ಬಾಕ್ಸ್ ಅಂತಾನು ಹೇಳ್ಬಹುದು. ಇದು ಆಕ್ಚುಲಿ ಮಲ್ಟಿ ಫಂಕ್ಷನಲ್ ಕಾಸ್ಮೆಟಿಕ್ ಬ್ರಷ್ ಸ್ಟೋರೇಜ್ ಬಾಕ್ಸ್ ಬಿನ್. ಇದರಲ್ಲಿ ಬ್ರಷ್ ಗಳನ್ನ ಇಡ್ಬೋದು. ಬ್ರಷ್ ಅನ್ಬಿಟ್ಟು ನಾವು ಬೇರೆ ಸಾಮಾನು ಕೂಡ ಇಡ್ಬೋದು ಆಯ್ತಾ. ಹಾಗೇನಿಲ್ಲ ಮೇಕಪ್ ಬ್ರಷಸ್ ಇಡ್ಬೇಕಂತ ಏನಿಲ್ಲ. ಇದ್ರಲ್ಲಿ ನಾವು ಆಕ್ಚುಲಿ ಮಸ್ಕಾರ, ನಮ್ಮ ಐಲೈನರ್ಸ್ ಗಳು ಅದನ್ನೆಲ್ಲ ಇಡ್ಬೋದು. ಯಾವ್ದು ಇದ್ರೊಳಗಿಂದ ನಮ್ಗೆ ಈಸಿಲಿ ತೆಗಿಲಿಕ್ಕೆ ಆಗುತ್ತೆ ಆ ತರದ್ದು ಪ್ರಾಡಕ್ಟ್ಸ್ ಗಳನ್ನ ಇಡಬಹುದು. ಆಕ್ಚುಲಿ ನನ್ನ ಲಿಪ್ಸ್ಟಿಕ್ ಆರ್ಗನೈಸರ್ ಬೇರೆ ಇದೆ. ಸೊ ಅದರಲ್ಲಿ ಕೂಡ ಒಂದು ಬ್ರಷ್ ಇದು ಬರುತ್ತೆ, ಬಟ್ ಅದು ಸ್ವಲ್ಪ ತುಂಬಾ ಚಿಕ್ಕದಿದೆ. ನನ್ನ ಎಲ್ಲಾ ಬ್ರಷಸ್ ಅದ್ರಲ್ಲಿ ಬರಲ್ಲ. ಸೊ ಇದು ಸ್ವಲ್ಪ ದೊಡ್ಡದಿರೋ ಕಾರಣ ನನ್ನ ಮೇಕಪ್ ಟೇಬಲ್ ಮೇಲೆ ಇದನ್ನ ಇಡ್ಬೋದಲ್ಲ ಅಂದ್ಬಿಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದೆ. ದಿಸ್ ಇಸ್ ಜಸ್ಟ್ ಫಾರ್ 150 ರುಪೀಸ್. ಸೊ ಅದಕ್ಕೋಸ್ಕರ ನಾನು ಪರ್ಚೇಸ್ ಮಾಡಿದೆ. ಐ ನೋ ನನ್ನ ಪ್ರೀವಿಯಸ್ ಯಾವ್ದೋ ವಿಡಿಯೋದಲ್ಲಿ ನಾನು ಒಮ್ಮೆ ಹೇಳಿದ್ದೆ ಆಯಿಲ್ ಬೇಸ್ಡ್ ರಿಮೂವರ್ ಗಳನ್ನ ನಿಮ್ಮ ಮುಖ ಆಕ್ನೆ ಪ್ರೋನ್ ಆಗಿದ್ರೆ, ಕಾಮಿಡೋಜೆನಿಕ್ ಆಗಿದ್ರೆ ಯೂಸ್ ಮಾಡಬೇಡಿ ಅಂತ. ಬಟ್ ಐ ಡೋಂಟ್ ನೋ ವೈ ನನ್ನ ಸ್ಕಿನ್ ಕಾಂಬಿನೇಷನ್ ಆದ್ರೂ ನಾನು ಇತ್ತೀಚಿನ ದಿನಗಳಲ್ಲೆಲ್ಲ ಸ್ವಲ್ಪ ಆಯಿಲ್ ಬೇಸ್ಡ್ ಕ್ಲೆನ್ಸರ್ಸ್ ಗಳು, ಆಯಿಲ್ ಬೇಸ್ಡ್ ಮೇಕಪ್ ರಿಮೂವರ್ ಗಳ ಮೇಲೆ ಎಲ್ಲ ತುಂಬಾ ಪ್ರೀತಿ ಬರ್ತಾ ಇದೆ. ಯಾಕಂತ ಗೊತ್ತಿಲ್ಲ. ಇದು ಆಕ್ಚುಲಿ ಮಿನಿಸೋ ಅವರದ್ದು ಬೈ ಫೇಸ್ ಮೇಕಪ್ ರಿಮೂವರ್. ಇದರಲ್ಲಿ ಅರ್ಧ ಆಯಿಲ್ ಇರುತ್ತೆ ಅಂಡ್ ಅರ್ಧ ಮೈಸೆಲರ್ ವಾಟರ್ ಇರುತ್ತೆ. ಈ ತರ ಕಂಬೈನ್ ಮಾಡ್ಬಿಟ್ಟು ಐದರ್ ಡೈರೆಕ್ಟ್ ಆಗಿ ನಿಮ್ಮ ಕೈಯಲ್ಲಿ ಹಚ್ಚಿ ಮೇಕಪ್ ತೆಗಿಬಹುದು, ಇಲ್ಲ ಕಾಟನ್ ಪ್ಯಾಡ್ ಅಲ್ಲಿ ಹಚ್ಬಿಟ್ಟು ಮೇಕಪ್ ಅನ್ನ ರಿಮೂವ್ ಮಾಡಬಹುದು. ಇದ್ರ ಪ್ರೈಸ್ ಬಂದ್ಬಿಟ್ಟು 160 ರುಪೀಸ್. ನೆಕ್ಸ್ಟ್ ಇದು ಕ್ಯೂಟ್ ಆಗಿ ಕಾಣಿಸ್ತಿರೋ ಸೆಟ್ ಆಫ್ 4 ಐಬ್ರೋ ರೇಸರ್ಸ್ ಅನ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಇದು ಆಕ್ಚುಲಿ ನಾನು ಫೇಸ್ ರೇಸರ್ಸ್ ತರಾನು ಯೂಸ್ ಮಾಡಬಹುದು ಅಂತ ನಾನು ತಂದಿದ್ದೀನಿ. ಯೂಶುವಲಿ ರೇಸರ್ಸ್ ಗಳು ಏನಾಗುತ್ತೆ ಗೊತ್ತಾ, ಕ್ಯಾಪ್ ಜೊತೆ ಬರುತ್ತೆ ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ ಅಂದ್ರೆ ನನ್ನ ಫೇಸ್ ಶೇವ್ ಎಲ್ಲ ಆದ ನಂತರ ಅರ್ಜೆಂಟ್ ಅಲ್ಲಿ ಇದ್ರೆ ಕೆಲವೊಮ್ಮೆ ಡೈರೆಕ್ಟ್ ರೇಸರ್ ಅನ್ನ ಸ್ಯಾನಿಟೈಸ್ ಮಾಡ್ಲಿಕ್ಕೆ ಇಟ್ಟು ಕ್ಯಾಪ್ ಎಲ್ಲೋ ಬೇರೆ ಕಡೆ ಇಡ್ತೀನಿ. ನೆಕ್ಸ್ಟ್ ನಾನು ಹೋಗಿ ಅದನ್ನ ಕ್ಲೀನ್ ಮಾಡಿ ಕ್ಯಾಪ್ ಹಾಕ್ಬೇಕಂತ ಇದ್ರೆ ಕ್ಯಾಪೇ ಸಿಗಲ್ಲ. ಅಂಡ್ ಹಾಗೇನೆ ನಾನು ರೇಸರ್ ಅನ್ನು ಎಲ್ಲಾದ್ರೂ ಪ್ಲೇಸ್ ಮಾಡ್ತೀನಿ. ಅಂಡ್ ಇಟ್ ಇಸ್ ವೆರಿ ರಿಸ್ಕಿ ಅಂಡ್ ಇಟ್ ಇಸ್ ಅನ್ಹೈಜಿನಿಕ್ ಆಲ್ಸೋ. ಅದಕ್ಕೋಸ್ಕರ ಅದನ್ನ ಅವಾಯ್ಡ್ ಮಾಡ್ಲಿಕ್ಕಂತ ಈ ರೇಸರ್ ಅನ್ನ ನಾನು ತಂದಿದ್ದೀನಿ. ಯಾಕಂದ್ರೆ ಇದ್ರಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಇದನ್ನ ಈ ತರ ಫೋಲ್ಡ್ ಮಾಡ್ಬೋದು. ಇದು ಫೋಲ್ಡೇಬಲ್ ರೇಸರ್. ಸೊ ನಮ್ಮ ಕೆಲಸ ಆದ ನಂತರ ಇದನ್ನ ಈ ತರ ಫೋಲ್ಡ್ ಮಾಡ್ಬಿಟ್ಟು ಸೇಫ್ ಆಗಿ ಒಂದ್ ಕಡೆ ಇಡ್ಬೋದು. ಸೊ ಇಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು, ಈ ಇಮೇಜ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಈ ತರ ಇದು ಫೋಲ್ಡ್ ಮಾಡಿ ಒಂದ್ ಕಡೆ ಇಡ್ಬೋದು. ಮಕ್ಕಳೆಲ್ಲ ಇದ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗುತ್ತೆ ಅಂತ ಅಷ್ಟೇ. ಮಕ್ಳಿದ್ರೆ ರೇಸರ್ಸ್ ಗಳು ಕೈಗೆ ಸಿಗೋ ಹಾಗೆ ಇಡಬೇಡಿ ಆಯ್ತಾ. ನಾ ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದ ಅಷ್ಟೇ. ನಮಗೂ ತಾಗತ್ತೆ ಕೆಲವೊಮ್ಮೆ ರೇಸರ್ಸ್ ಗಳು ಕೈಗೆಲ್ಲ. ಸೊ ತುಂಬಾ ಜಾಗ್ರತೆ ವಹಿಸಿ ಈ ತರದ ಪ್ರಾಡಕ್ಟ್ಸ್ ಗಳು ನೀವು ಯೂಸ್ ಮಾಡೋದಿದ್ರೆ. ನೆಕ್ಸ್ಟ್ ಇದು ಲಾಂಡ್ರಿ ಬ್ಯಾಗ್ ಆಯ್ತಾ. ಇದು ನಿಮ್ಮ ಅಂಡರ್ ಗಾರ್ಮೆಂಟ್ಸ್, ಇನ್ನರ್ ವೇರ್ಸ್ ಗಳಿಗೆ ಯೂಸ್ ಮಾಡೋ ಲಾಂಡ್ರಿ ಬ್ಯಾಗ್. ನೀವು ಇದ್ರೊಳಗೆ ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಅನ್ನ ಹಾಕಿ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದ್ರೆ ನಿಮ್ಮ ಅಂಡರ್ ಗಾರ್ಮೆಂಟ್ಸ್ ಚೆನ್ನಾಗಿ ವಾಶ್ ಆಗಿ ಇದ್ರೊಳಗೆ ಉಳ್ಕೊಳ್ಳುತ್ತೆ ಅಂಡ್ ಹೊರಗೆ ಬರುತ್ತೆ ಅಂತ. ಸೊ ಇದನ್ನ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಕೆಲವೊಮ್ಮೆ ಈ ನಮ್ಮ ಬ್ರಾಸ್ ಎಲ್ಲ ಇದೆಲ್ಲ ಅದ್ರದ್ದು ಹುಕ್ಗಳು ಕೆಲವೊಂದು ಡ್ರೆಸ್ ಗಳಿಗೆ ಸಿಕ್ಕಾಕೊಳ್ಳೋದಿದೆ, ಇಲ್ಲ ವಾಷಿಂಗ್ ಮಿಷಿನ್ಗೆ ಸಿಕ್ಕಾಕೊಂಡು ವಾಷಿಂಗ್ ಮಿಷಿನ್ ಹಾಳಾಗೋದು, ಡ್ರೆಸ್ಗಳು ಹಾಳಾಗೋದು ಇದೆ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂಡ್ ಫಾರ್ ಹೈಜಿನಿಕ್ ಪರ್ಪಸಸ್ ಆಲ್ಸೋ ಇದನ್ನ ಯೂಸ್ ಮಾಡ್ತಾರೆ. ಇದ್ರೊಳಗೆ ನಿಮ್ಮ ಬ್ರಾಸ್ ಗಳೆಲ್ಲ ಹಾಕಿ ಇಡ್ಬೋದು. ಇನ್ನೊಂದು ರೀಸನ್ ಏನಂದ್ರೆ, ನಿಮ್ಮ ಬ್ರಾಸ್ ಇದ್ದು ಶೇಪ್ ಇದೆಯಲ್ಲ ಚೆನ್ನಾಗಿ ಉಳ್ಕೊಳ್ಳುತ್ತೆ ಇದ್ರ ಒಳಗೆ. ತುಂಬಾ ಬ್ರಾಸ್ ಆಚೆ ಈಚೆ ಆಗಲ್ಲ, ಗಂಟು ಬೀಳಲ್ಲ ಒಂದಕ್ಕೊಂದು, ಬೇರೆ ಬಟ್ಟೆಗಳೊಟ್ಟಿಗೆ ಗಂಟು ಬೀಳಲ್ಲ. ಸೊ ಇದ್ರ ಒಳಗಿದ್ರೆ ಸೇಫ್ ಆಗಿ ಒಂದೇ ಶೇಪ್ ಇಟ್ಕೊಂಡು ಅಲ್ಲೇ ವಾಶ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ವೈಯರ್ಡ್ ಬ್ರಾಸ್ ಗಳಿದ್ರೆ, ಇಲ್ಲ ಪ್ಯಾಡೆಡ್ ಬ್ರಾಸ್ ಗಳಿದ್ರೆ ಇದರಲ್ಲಿ ಹಾಕಿ ನಿಮ್ಮ ವಾಷಿಂಗ್ ಮಿಷಿನ್ ಒಳಗೆ ಹಾಕಿದ್ರೆ ಅದು ಚೆನ್ನಾಗಿ ಉಳ್ಕೊಳ್ಳುತ್ತೆ ಅಂತ ಅಷ್ಟೇ. ಸೊ ಅದಕ್ಕೋಸ್ಕರ ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಇದರ ಪ್ರೈಸ್ ಬಂದ್ಬಿಟ್ಟು 90 ರುಪೀಸ್. ನೆಕ್ಸ್ಟ್ ಈ ಪ್ರಾಡಕ್ಟ್, ಇದು ಆಕ್ಚುಲಿ ಮೇಕಪ್ ಟೈಮ್ ಅಲ್ಲಿ ಇದೆಯಲ್ಲ, ಹಾಕೋ ಹೇರ್ ಕ್ಲಿಪ್ ಗಳು. ಮೇಕಪ್ ಮಾಡುವಾಗ ನಮ್ಮ ಈ ಮುಂದಿನ ಕೂದಲುಗಳು ಹೀಗೆ ಮುಖಕ್ಕೆ ಬೀಳ್ಬಾರ್ದು ಅಂತ ಈ ತರ ಮಾಡ್ಬಿಟ್ಟು ಇದನ್ನ ಕ್ಲಿಪ್ ಮಾಡಿ ಬಿಡ್ತೇವೆ. ಸೊ ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಇದು ಬೇರೆ ಕ್ಲಿಪ್ಗಳ ತರ ಕ್ರೀಸ್ ಲೈನ್ ಬಿಡಲ್ಲ. ಅಂದ್ರೆ ಒಂದ್ಸತಿ ನಾವು ಯಾವ್ದಾದ್ರು ಕ್ಲಿಪ್ ಹಾಕಿದ್ರೆ ಅದು ಶೇಪ್ ತಕೊಂಡ್ಬಿಡುತ್ತೆ ನಮ್ಮ ಕೂದಲು, ಅದರದ್ದೇ ಕ್ಲಿಪ್. ಇದು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ
ಇದ್ರಲ್ಲಿ ಹಾಗಾಗಲ್ಲ. ಹೇಗೆ ನಾವು ನಮ್ಮ ಕೂದಲನ್ನು ಕ್ಲಿಪ್ ಮಾಡಿರ್ತೀವೋ ಹಾಗೆ ಬಿಡುವಾಗ ಚೆನ್ನಾಗಿ ನಮ್ಮ ಮೊದ್ಲು ಹೇಗೆ ಕೂದ್ಲಿತ್ತು ಹಾಗೆ ಬಂದ್ ಬೀಳುತ್ತೆ ನಮ್ಮ ಮುಖದ ಮೇಲೆ. ಇದು ಸೆಟ್ ಆಫ್ 4 ನಾನು ತಗೊಂಡಿದ್ದೀನಿ ಅಂಡ್ ದಿಸ್ ಇಸ್ ಕಾಲ್ಡ್ ದ ಟ್ರೇಸ್ಲೆಸ್ ಸರ್ಫ್ ಬೋರ್ಡ್ ಡಿಸೈನ್ ಹೇರ್ ಕ್ಲಿಪ್. ಓಕೆ, ನಾನು ಇದನ್ನ ಯೂಸ್ ಮಾಡ್ತೀನಾ ಇಲ್ವಾ ನಂಗೆ ಗೊತ್ತಿಲ್ಲ. ನಾನು ಯೂಶುವಲಿ ಈ ತರ ಪ್ರಾಡಕ್ಟ್ಸ್ ಗಳೆಲ್ಲ ತಂದ್ಬಿಟ್ಟು ಅಲ್ಲಿ ಇಡ್ತೀನಿ ಅಷ್ಟೇ, ನಾನು ಯೂಸ್ ಮಾಡಲ್ಲ. ಬಟ್ ಈ ಸರ್ತಿ ಐ ಆಮ್ ಡಿಟರ್ಮೈಂಡ್ ದಟ್ ನಾನು ಇದನ್ನು ಯೂಸ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಲೆಟ್ ಮಿ ಸಿ. ಈ 4 ಕ್ಲಿಪ್ಸ್ಗಳಿಗೆ 100 rupees. ನೆಕ್ಸ್ಟ್ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಇದೊಂದು ಹ್ಯಾಂಡ್ ಸ್ಯಾನಿಟೈಸರ್. ನಿಮ್ಮ ಬ್ಯಾಗ್ಸ್ಗಳಿಗೆ ಇಲ್ಲ ನಿಮ್ಮ ಪ್ಯಾಂಟಿಗೆ ಎಲ್ಲಾದ್ರೂ ಇದನ್ನು ಹುಕ್ ಮಾಡಿಬಿಟ್ಟು ಈ ತರ ಅಟ್ಯಾಚ್ ಮಾಡಿಬಿಟ್ಟು ಟ್ರಾವೆಲ್ ಎಲ್ಲ ಮಾಡುವಾಗ ಇದನ್ನು ಕ್ಯಾರಿ ಮಾಡ್ಬೋದು. ಸೊ ತುಂಬಾ ಹ್ಯಾಂಡಿ ಬರುತ್ತೆ. 3.4 ml ಆಫ್ ಪ್ರಾಡಕ್ಟ್ ಬರುತ್ತೆ. 100 rupees ಇದರ ಕಾಸ್ಟ್ ಆಗಿದೆ. ಇದೇ ಹ್ಯಾಂಡ್ ಸ್ಯಾನಿಟೈಸರ್ ಯೂಸ್ ಮಾಡ್ಬೇಕಂತಿಲ್ಲ. ಇದರಲ್ಲಿ ನೀವು ಇದನ್ನು ಖಾಲಿ ಆದ ನಂತರ ಬೇರೆ ಹ್ಯಾಂಡ್ ಸ್ಯಾನಿಟೈಸರ್ ಹಾಕಿ ಇದನ್ನು ಯೂಸ್ ಮಾಡ್ಬೋದು. ಸೊ ಇದು ತುಂಬಾ ಹ್ಯಾಂಡಿ ಬರುತ್ತೆ ಅಂತ ನಾನು ಪರ್ಚೇಸ್ ಮಾಡಿದ್ದೀನಿ ಅಷ್ಟೇ. ಸೊ ಇದರಲ್ಲಿ ನನ್ನ ಹತ್ರ 2 ವೇರಿಯಂಟ್ ಆಲ್ರೆಡಿ ಇತ್ತು, ಗ್ರೀನ್ ಅಂಡ್ ಯೆಲ್ಲೋ ಕಲರ್ ಅಲ್ಲಿ. ಅದರ ಹೆಸರು ನಂಗೆ ಈಗ ನೆನಪು ಬರ್ತಾ ಇಲ್ಲ. ಈ ವೇರಿಯಂಟ್ ಬಂದ್ಬಿಟ್ಟು ಆಕ್ವಾ. ಅಂಡ್ ವೇರಿಯಂಟ್ಸ್ ಗಳಲ್ಲಿ ಏನ್ ಡಿಫ್ರೆನ್ಸ್ ಅಂತ ನೀವು ಕೇಳಿದ್ರೆ, ಈ ತರ ಹೊರಗಿನ ಕವರ್ ಮಾತ್ರ ಬೇರೆ ಕಲರ್ ಅಲ್ಲಿ ಬರುತ್ತೆ ಅಂಡ್ ಫ್ರೇಗ್ರೆನ್ಸ್ ಅಲ್ಲಿ ಸ್ವಲ್ಪ ಚೇಂಜಸ್ ಇರುತ್ತೆ ಅಷ್ಟೇ. ಬೇರೆ ಎಲ್ಲ ಫಂಕ್ಷನಾಲಿಟಿ ಸೇಮ್ ಆಗೇ ಇರುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ನೀವು ನೋಡಿದ್ರೆ ಇವಳು ಯಾಕೆ ಇದನ್ನ ತರಿಸಿದಾಳ ಏನೋ ಅಂತ ಅನ್ಕೊಳ್ಬಹುದು. ಇದು ಆಕ್ಚುಲಿ ಒಂದು ಚಿಕ್ಕ ಪುಟ್ಟ ಕ್ಯೂಟ್ ಆಗಿರೋ ಶಾಪಿಂಗ್ ಕಾರ್ಟ್ ಆಯ್ತಾ. ಇದಕ್ಕೆ ವೀಲ್ಸ್ ಬೇರೆ ಇದೆ. ಫಸ್ಟ್ 2 days ನಾನು ಇದನ್ನ ಪರ್ಚೇಸ್ ಮಾಡಿದ್ನಂದ್ರೆ ನನ್ನ ಮಕ್ಳು ಇದನ್ನ ತಗೊಂಡು ಶಾಪಿಂಗ್ ಕಾರ್ಟ್ ಅಂತ ಹೇಳ್ಬಿಟ್ಟು ಅವ್ರು ಆಟ ಆಡ್ತಿದ್ರು. ಸೊ ನಾನು ಬಿಟ್ಬಿಟ್ಟೆ, ಆಟ ಆಡಿ ನೀವು ಎಷ್ಟು ದಿನ ಆಡ್ತೀರಾ ಅಂತ. 2 ದಿನ ಆಟ ಆಡಿದ್ರು, ಆಮೇಲೆ 3rd day ನನ್ ಕೊಟ್ಬಿಟ್ರು, ತಗೊಳ್ಳಿ ಮಮ್ಮ ನಂಗೆ ಬೇಡ ಅಂತ. ಸೊ ಅದು ಆಕ್ಚುಲಿ ತುಂಬಾ ಕ್ಯೂಟ್ ಆಗಿದೆ. ನಾನು ನನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ಇದನ್ನ ಹೇಗಾದ್ರೂ ಯೂಸ್ ಮಾಡ್ಬೋದಾ ಅಂತ ಅಂದ್ಕೊಂಡು ನಾನು ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಲೆಟ್ ಮಿ ಸಿ. ಬಟ್ ಐ ಡೋಂಟ್ ನೋ ಇಫ್ ಇಟ್ ವಾಸ್ ಅನ್ನೆಸೆಸರಿ, ಯಾಕಂದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು 300 ರೂಪಾಯಿ. ಬಟ್ ನನ್ನ ಕಿಡ್ಸ್ ಎಲ್ಲ ಆಟ ಆಡಿ ಎಲ್ಲ ಬಿಸಾಕಿ ಎಲ್ಲ ಮಾಡಿದ್ದಾರೆ. ಇನ್ನೂ ಇದ್ರದ್ದು ಕಲರ್ ಹೋಗ್ಲಿಲ್ಲ, ಇದ್ರದ್ದು ಶೇಪ್ ಏನು ಔಟ್ ಆಗಿಲ್ಲ. ಮೆಟಲ್ ಫಿನಿಶ್ ಇದೆ ಆಯ್ತಾ ಇದರದ್ದು. ಟೈರ್ಸ್ ಹಾಳಾಗಿಲ್ಲ. ಸೊ ಅದಕ್ಕೋಸ್ಕರ ಇಟ್ ಈಸ್ ಗುಡ್ ಪ್ರಾಡಕ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಅಂಡ್ ದೆನ್ ಐ ಡೋಂಟ್ ನೋ ನಾನು ಯಾವಾಗ ಹೇಗೆ ಯೂಸ್ ಮಾಡ್ತೀನಿ, ನನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ನೀವು ನೋಡ್ತಾ ಇರಿ. ಇಷ್ಟಕ್ಕೆ ನನ್ನ ಮಿನಿಸೋ ಹಾಲ್ ಇಲ್ಲೇ ಮುಗಿಯುತ್ತೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.